ಅಜ್ಜಿ. ಹೇಳಿ ವಿಶಾಖ, ಏನಾದ್ರೂ ಹೊಸ ವಿಷಯ ಇದೆಯೇನೆ? ವಿಷಯ ಏನೋ ಹೊಸದಾಗೆ ಇದೆ, ಆದ್ರೆ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಹೇಳೋದಿಕ್ಕೆ ನಿಮ್ಮ ಅಜ್ಜಿ ನಾನಿದ್ದೀನಲ್ಲ, ಅದೇನ್ ವಿಷಯ ಅಂತ ಹೇಳು. ತುಂಬಾ ದಿನ ಆದ್ಮೇಲೆ ನಿನ್ಗೊಂದು ಒಳ್ಳೆ ಅವಕಾಶ ಸಿಗ್ತಿದೆ, ತಪ್ಪಿಸ್ಕೋಬೇಡ. ಅದೇ ಅಜ್ಜಿ, ನೀವ್ ನೋಡಿದ್ರೆ ಅಲ್ಲಿದ್ದೀರಾ, ಇಲ್ಲಿ ನನ್ಗೊಬ್ಳಿಗೆ ಕೈ ಕಟ್ ಹಾಕ್ದಾಗ ಆಗ್ತಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಜ್ಜಿ. ಅಯ್ಯೋ ದಡ್ಡಿ, ನಾನು ಎಲ್ಲಿದ್ರು ನಿನ್ ಜೊತೆಲೇ ಇದ್ದೀನಿ ಅಂತ ಅನ್ಕೊಳೆ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ. ನೀನ್ ವಿಷು ಪಕ್ಕ ಕೂತ್ಕೊಂಡು ನಾಳಿನ ಪೂಜೆಯಲ್ಲಿ ಪಾಲ್ಗೊಂಡ್ರೆ ಇಡೀ ಊರಿಗೆಲ್ಲ ನೀನೇ ಅವನ ಹೆಂಡತಿ ಅನ್ನೋದು ಗೊತ್ತಾಗುತ್ತೆ. ಆ ರಾಧಿಕನ್ನ ಮೂಲೆ ಗುಂಪು ಮಾಡೋದಿಕ್ಕೆ ದೇವ್ರೇ ನಿನಗೆ ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ ಅಂತ ಅಂದ್ಕೊಳೆ. ಸರಿ ಅಜ್ಜಿ, ನೀವ್ ಹೇಳ್ದ ಹಾಗೆ ಮಾಡ್ತೀನಿ. ಆದ್ರೆ ಅಜ್ಜಿ, ನಾಳಿನ ಪೂಜೆಗೆ ನೀವು ಬರ್ಬೇಕು. ನಿಮ್ಮ ಮೊಮ್ಮಗಳು ಎಲ್ರ ಮುಂದೆ ಧರ್ಮಾಧಿಕಾರಿ ಹೆಂಡತಿಯಾಗಿ ಅವನ ಪಕ್ಕದಲ್ಲಿ ಕೂರೋದನ್ನ ನೀವು ನೋಡ್ಬೇಕು. ನೀನ್ ಕರಿಬೇಕೇನೆ ವಿಶಾಖನದನ್ನ, ಎಲ್ರಿಗಿಂತ ಮೊದಲು ನಾನೇ ಅಲ್ಲಿರ್ತೀನಿ ಬಿಡು. ಸರಿ ಅಜ್ಜಿ. ಮತ್ತೆ ಹೊಸ ಆಟ ಶುರು ಮಾಡ್ಕೊಂಡ್ಯಾ ವಿಶಾಖ? ಹೌದು. ಏನೀಗ? ಏನ್ ಮಾಡ್ತೀಯಾ? ನನ್ನ ಮುಂದೆ ನೀನು ತುಂಬಾ ಚಿಕ್ಕೋಳು. ನನಗ್ ನೀನು ಯಾವುದ್ರಲ್ಲೂ ಸಮ ಅಲ್ಲ ಅನ್ನೋದು ನಿನಗೆ ನೆನಪಿರ್ಲಿ. ಯಾರು ಚಿಕ್ಕೋರು, ಯಾರು ಸಣ್ಣ ಮನಸ್ಸಿನೋರು, ಯಾರು ದೊಡ್ಡೋರು ಅನ್ನೋದನ್ನ ಕಾಲನೇ ನಿರ್ಧಾರ ಮಾಡುತ್ತೆ ಬಿಡು ವಿಶಾಖ. ಆದ್ರೆ ನಿನ್ನೆ ವಿಷಯದಲ್ಲಿ ಒಂದ್ ಮಾತಂತೂ ನಿಜ ವಿಶಾಖ, ಸತ್ಯದಲ್ಲಿ ಶಕ್ತಿ ಇದೆ. ನಾನು ನಂಬ್ತೀನಿ. ನಿನ್ನ ಯಾವ ಆಸೆಗಳು ಕೈಗೂಡದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ವಿಶಾಖ. ಅದು ನಿನ್ನಿಂದ ಸಾಧ್ಯ ಇಲ್ಲ ರಾಧಿಕಾ. ನೀನ್ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ನನ್ನ ಮುಂದೆ ನಿಂತು ಗೆಲ್ಲೋದು ನಿನ್ನಿಂದ ಸಾಧ್ಯ ಆಗದೆ ಇರೋ ಮಾತು. ಗೆಲ್ಸೋನು ಅಂತ ಒಬ್ಬ ಇರ್ತಾನೆ ವಿಶಾಖ, ನಾನು ಅವನನ್ನ ನಂಬಿದ್ದೀನಿ. ಗೆಲ್ಸೋನು ಮೈ ಫುಟ್. ನೋಡೆ ರಾಧಿಕಾ, ನಾವಿಬ್ರು ವಿಷು ಹೆಂಡತಿ ಅಂತ ಹೇಳ್ಕೊತಾ ಇದ್ದೀವಿ, ಆದ್ರೆ ವಿಷು ಹೆಂಡತಿ ನಾನೇ. ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಆದ್ರೆ ಯಾರು ಒಪ್ಕೋತಾ ಇಲ್ಲ ಅಷ್ಟೇ. ಇನ್ನೇನು ಒಪ್ಕೊಳ್ಳೋ ಸಮಯ ಹತ್ರ ಬರ್ತಾ ಇದೆ. ಆಮೇಲೆ ನಿನ್ನ ಗತಿ ಮನೆಗ್ ಸೊಸೆ ಅಲ್ಲ, ಸ್ಮಶಾನಕ್ಕೆ. ವಿಶಾಖ, ನೀನಿಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಾಳಿನ ಪೂಜೆಗೆ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ ಅನ್ಸುತ್ತೆ. ಹೆಂಡತಿ ಆದವಳು
ಆ ಪೂಜೆನಲ್ಲಿ ಗಂಡನ್ ಪಕ್ಕದಲ್ಲಿ ಕೂರ್ಬೇಕಂತೆ. ನಾಳೆ ವಿಶು ಪಕ್ಕದಲ್ಲಿ ನಾನ್ ಕೂತ್ಕೊಂಡು ನಾನೇ ಅವನ್ ಹೆಂಡತಿ ಅಂತ ಎಲ್ರ ಮುಂದೆ ನಿರೂಪಿಸ್ತೀನಿ. ಇದು ನಾನು ನಿನ್ ಮೇಲೆ ಮಾಡ್ತಿರೋ ಚಾಲೆಂಜ್. ನಾಳೆ ವಿಶು ಪಕ್ಕ ಕೂರೋದು ನಾನೇ. ಕೃಷ್ಣ ಇದ್ದಾನೆ ವಿಶಾಖ, ಅವನೇ ಎಲ್ಲ ನೋಡ್ಕೋತಾನೆ. ರೀ, ಊಟ ಮಾಡಿ ಬನ್ನಿ. ಸೂರ್ಯಾಸ್ತ ಆಗುವವರೆಗೂ ಅನ್ನ ನೀರು ಏನು ಮುಟ್ಟೋದಿಲ್ಲ ದೇವಕಿ. ಯಾಕ್ರಿ ಉಪವಾಸ ಮಾಡ್ತಿದ್ದೀರಾ? ನನ್ನ ಮಗಳು ಸುಖವಾಗಿರಲಿ, ನನ್ನ ಮಗಳ ತಾಳಿ ಭಾಗ್ಯ ಗಟ್ಟಿಯಾಗಿರಲಿ ಅನ್ನೋ ಕಾರಣಕ್ಕೆ ಈ ವ್ರತ ಮಾಡ್ತಾ ಇದ್ದೀನಿ. ಒಬ್ಬ ಅನಾಥೆಗೋಸ್ಕರ ಹೊಟ್ಟೆ ಹಸ್ಕೊಂಡು ವ್ರತ ಮಾಡ್ತಿದ್ರೆ ನಿನ್ನ ಆರೋಗ್ಯ ಕೆಡುತ್ತೆ ಅಷ್ಟೇ. ನನ್ನ ಆರೋಗ್ಯದ ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಬೇಡಮ್ಮ. ನನ್ನ ಆರೋಗ್ಯಕ್ಕೆ ಏನೂ ಆಗೋದಿಲ್ಲ. ಇವತ್ತು ನನ್ನ ಮಗಳ ಬಾಳಲ್ಲಿ ಹಲವಾರು ಶನಿಗಳ ಕಾಟ ಇರ್ಬೋದು, ಆದರೆ ನಾಳೆ ಅವಳು ಸುಖವಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ದೇವ್ರೆ, ನೀನು ಸರ್ವಶಕ್ತ. ಯಾವುದೇ ಕಾರಣಕ್ಕೂ ನನ್ನ ಮಗಳ ಬಾಳಲ್ಲಿ ಪರೀಕ್ಷೆಗಳನ್ನ ತಂದು ಒಟ್ಟು ಬೇಡ. ಅವಳು ನಿನ್ನ ಪರಮ ಭಕ್ತೆ. ಅವಳನ್ನು ಸುಖವಾಗಿ ಸಲಹು ತಂದೆ. ಪೂರ್ಣ, ನಿನಗೆ ಗೊತ್ತೇ ಇದೆ ವಿಶು ಹೆಂಡತಿ ವಿಶಾಖ ಅಂತ. ಹಾಗಿದ್ರು ಆ ಮನೆಯಲ್ಲಿ ರಾಜಕನಿಗೆ ನೆಲೆ ಸಿಕ್ಲಿ ಅಂತ ಬೇಡ್ಕೋತಾ ಇದೆಯಲ್ಲ, ನಿನಗೆ ಬುದ್ಧಿ ಇಲ್ವಾ? ಆ ಮನೇಲಿ ವಿಶಾಖಂಗೆ ಸೊಸೆ ಅನ್ನೋ ಪಟ್ಟ ಎಲ್ಲಿವರೆಗೂ ಸಿಗಲ್ವೋ ಅಲ್ಲಿವರೆಗೂ ನಾನು ಸುಮ್ಮನೆ ಕೂರಲ್ಲ. ವಿಶು ಸಾಂಪ್ರದಾಯಿಕವಾಗಿ ರಾಧಿಕನ್ನೇ ಮದುವೆ ಆಗಿರೋದು, ಮರಿಬೇಡಿ. ವಿಶು ಸಾಂಪ್ರದಾಯಿಕವಾಗಿ ರಾಧಿಕನ್ನೇ ಮದುವೆ ಆಗಿರೋದು. ರಾಧಿಕಾ, ಆರ್ತಿ ನನಗ್ ಕೊಡೋದಿಲ್ವಾ?
ಮತ್ತೆ ಇಲ್ಲಿಗೆ ಬಂದೆ ನೋಡಕ್ ಬಂದೆ. ಏನಂದೆ? ಅಜ್ಜಿನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಎಂತ ಅದೃಷ್ಟ ನೋಡಿ, ಬರ್ತಾ ಇದ್ದ ಹಾಗೇನೆ ರಾಧಿಕಾ ಅವ್ರ ಕೈಯಿಂದ ಆರತಿ ಸಿಕ್ತು. ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನನ್ನಿಂದ ಸರಿಯಾಗಿ ಮಂಗಳಾರತಿ ಮಾಡ್ತೀನಿ. ನೋಡು, ಶಾಂತನು ಅಜ್ಜಿ ಇರ್ಲಿ ಇರ್ಲಿ. ಇಲ್ಲಪ್ಪ. ಅಜ್ಜಿ ಹೇಗಿದ್ದೀರಾ? ಆರೋಗ್ಯನಾ? ಚೆನ್ನಾಗಿದ್ದೀನಪ್ಪ. ಅಮ್ಮ ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ಏನ್ ತುಂಬಾ ದಿನ ಆಗೋಯ್ತು, ಈ ಕಡೆ ಬರ್ಲೇ ಇಲ್ಲ. ತುಂಬಾ ಕೆಲ್ಸನಾ? ಅಂತ ಏನ್ ಕೆಲಸ ಇಲ್ಲ ಬಿಡಿ. ಎಲ್ಲದಕ್ಕೂ ಒಂದು ಕಾರಣ ಬೇಕಾಗುತ್ತಲ್ವಾ ಅಜ್ಜಿ? ಈಗ ನೋಡಿ, ನಿಮ್ಮನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇನ್ಮೇಲೆ ದಿನ ಬರ್ತಾ ಇರ್ತೀನಿ. ತುಂಬಾ ಸಂತೋಷಪ್ಪ. ವಿಶು, ಶಾಂತನು ಪೂಜೆ ಕರೆಯೋದು ಮರ್ತ್ಬಿಟ್ಯಾ? ಪೂಜೆನ? ಹೌದು ಶಾಂತನು, ಮನೆ ನೆಮ್ಮದಿಗೋಸ್ಕರ ಸುದರ್ಶನ ಹೋಮ ಇಟ್ಕೊಂಡಿದ್ದೀವಿ. ಅದು ನಾಳೆನೆ. ನೀನ್ ಖಂಡಿತ ಬರ್ಲೇಬೇಕು. ಮನೆ ನೆಮ್ಮದಿಗೋಸ್ಕರನ? ನಂದ ಗೋಕುಲ ತರ ಇರೋ ಈ ಮನೆಯಲ್ಲಿ ನೆಮ್ಮದಿ ಕೊಡ್ತೇನ? ಅದು ಮನೇಲಿ ಹೋಮ ಮಾಡಿ ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ಒಂದು ಹೋಮ ಇಟ್ಕೊಂಡಿದೀವಿ. ನಾಳೆ ನೀನ್ ಖಂಡಿತ ಬರ್ಲೇಬೇಕು. ಖಂಡಿತ ಬರ್ತೀನಿ. ಇಂಥ 1000 ಯಜ್ಞ ಯಾಗಾದಿಗಳು ನಡೆದ್ರು ಈ ಮನೆಗೆ ಇನ್ನಷ್ಟು ವಿಘ್ನಗಳನ್ನ ತಂದು ತುಂಬೋದಕ್ಕೆ ನಾನಿದ್ದೀನಿ. ಸರಿಮ್ಮ, ನಾನು ಬರ್ತೀನಿ. ಸರಿಪ್ಪ. ಅಜ್ಜಿ ಬರ್ತೀನಿ. ಸರಿಪ್ಪ. ವಿಶು, ನಾನು ಮತ್ತೆ ಬರ್ತೀನಿ. ರಾಧಿಕಾ ಅವರೇ, ಬರ್ತೀನಿ. ಶಾಂತನು ಯಾರ ಹೆತ್ ಮಗನೋ ಏನೋ, ಎಷ್ಟೊಂದು ನಯ ವಿನಯ. ಅವ್ನು ನೋಡಿದ್ರೇನೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ರುಕ್ಕು? ಹೌದತ್ತೆ. ನನ್ನ ಮುಂದೆ ನೀನು ತುಂಬಾ ಚಿಕ್ಕೋಳು. ನನಗ್ ನೀನು ಯಾವುದ್ರಲ್ಲೂ ಸಮ ಅಲ್ಲ ಅನ್ನೋದು ನಿನಗೆ ನೆನಪಿರ್ಲಿ.
ನನ್ನ ಮುಂದೆ ನಿಂತು ಗೆಲ್ಲೋದು ನಿನ್ನಿಂದ ಸಾಧ್ಯ ಆಗದೆ ಇರೋ ಮಾತು. ನಾವಿಬ್ರು ವಿಷು ಹೆಂಡತಿ ಅಂತ ಹೇಳ್ಕೊತಾ ಇದ್ದೀವಿ, ಆದ್ರೆ ವಿಷು ಹೆಂಡತಿ ನಾನೇ. ಇನ್ನೇನು ಒಪ್ಕೊಳ್ಳೋ ಸಮಯ ಹತ್ರ ಬರ್ತಾ ಇದೆ. ಆಮೇಲೆ ನಿನ್ನ ಗತಿ ಮನೆಗ್ ಸೊಸೆ ಅಲ್ಲ, ಸ್ಮಶಾನಕ್ಕೆ. ನಾಳೆ ವಿಷು ಪಕ್ಕದಲ್ಲಿ ನಾನ್ ಕೂತ್ಕೊಂಡು ನಾನೇ ಅವನ ಹೆಂಡತಿ ಅಂತ ಎಲ್ರ ಮುಂದೆ ನಿರೂಪಿಸ್ತೀನಿ. ನಾಳೆ ವಿಷು ಪಕ್ಕ ಕೂರೋದು ನಾನೇ. ರಾಧಿಕಾ, ಯಾಕೆ ನಿಲ್ಕೋತಿದ್ಯಾ? ಏನೋ ಯೋಚನೆ ಮಾಡ್ತಿರೋ ಹಾಗಿದೆ. ಅದು ಏನೂ ಇಲ್ಲ ರೀ, ನಾನೇನು ಯೋಚನೆ ಮಾಡ್ತಿಲ್ಲ. ರಾಧಿಕಾ, ನಿನ್ನ ಹೃದಯದ ಪ್ರತಿ ಬಡಿತನೂ ನನ್ಗೆ ಕೇಳಿಸುತ್ತೆ. ಏನ್ ಹೇಳು? ಏನ್ ಹೇಳು? ಅದು ರೀ, ನಾನು ನಾಳೆ ಪೂಜೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಎಲ್ಲರೂ ಈ ಪೂಜೆ ಚೆನ್ನಾಗಿ ನಡಿಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ. ಅಜ್ಜಿ ಹೇಳಿದ್ರು ಈ ಪೂಜೆನಲ್ಲಿ ಯಾವ ವಿಘ್ನನೂ ಬರಬಾರ್ದಂತೆ. ಆದ್ರೆ ಮನೇಲಿ ಈಗಿರೋ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಭಯ ಆಗುತ್ತೆ ರೀ. ರಾಧಿಕಾ, ನಾಳೆ ಪೂಜೆ ಯಾವುದೇ ವಿಘ್ನ ಇಲ್ಲದೆ ಇರೋ ಹಾಗೆ ನಡೆಯುತ್ತೆ. ನೀನೇನು ಚಿಂತೆ ಮಾಡಬೇಡ, ನಾನಿದ್ದೀನಿ. ನಾನು ರಾಜ್ಕುಮಾರಿಗೆ ಬೇರೆ ಏನಾದರೂ ಹೇಳೋದಿದೆಯಾ? ಏನೂ ಇಲ್ವಾ? ನಿಜವಾಗ್ಲೂ ಏನೂ ಇಲ್ವಾ?